ಹಲೋ ಹ್ಯಾಪಿ ಮ್ಯಾನಿಫೆಸ್ಟರ್. ಸೊ ವೆಲ್ಕಮ್ ಟು ನಿಮ್ಮೆಲ್ರಿಗೂ ಮತ್ತೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ. ಸಿಕ್ಕಾಪಟ್ಟೆ ಜನ ರಿಕ್ವೆಸ್ಟ್ ಮಾಡ್ತಾನೆ ಇದ್ರಿ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ನ ಹಾಕಿ ಅಂತ ಹೇಳಿ. ಸೊ ಫೈನಲಿ ನಿಮ್ಗೋಸ್ಕರ ನನ್ನ ಫೇವ್ರೆಟ್ ಟೆಕ್ನಿಕ್ ನ ತಗೊಂಡ್ಬಂದಿದ್ದೀನಿ. ಮೋರ್ ದನ್ ಟೆಕ್ನಿಕ್ ಅನ್ನೋದಕ್ಕಿಂತ ಇಟ್ಸ್ ಅ ಹೀಲಿಂಗ್ ಪ್ರೇಯರ್. ಸೊ ಇವಾಗಂತೂ ಎಲ್ಲಾ ಕಡೆ ತುಂಬಾ ವಿಚಾರದ ಬಗ್ಗೆ ಅಥವಾ ಈ ಒಂದು ಪ್ರೇಯರ್ ಬಗ್ಗೆ ನೀವು ಕೇಳಿಸ್ಕೊಂತಾನೆ ಇರ್ತೀರಾ. ನಾನು ನನ್ನ ಡೈಲಿ ಲೈಫ್ ಅಲ್ಲಿ ಇದನ್ನ ಬಳಸ್ತಾ ಇರ್ತೀನಿ. ಇವತ್ತು ನನ್ನ ವ್ಯೂವರ್ಸ್ಗೆ ಇದನ್ನ ಹೆಂಗ್ ಬಳಸೋದು, ಇದರ ಹಿನ್ನೆಲೆ ಏನು ಅಂತ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೂ ನೋಡೋದನ್ನ ಮಿಸ್ ಮಾಡಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಈ ವಿಡಿಯೋ ಯಾರಿಗೆಲ್ಲ ನಿಮ್ಮ ಗ್ರೂಪ್ ಅಲ್ಲಿ ಅವಶ್ಯಕತೆ ಇದೆ ಅಂತ ನಿಮ್ಗೆ ತುಂಬಾ ಅನ್ಸೋದು, ದಯವಿಟ್ಟು ಅವ್ರ ಜೊತೆ ಶೇರ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ಗೈಸ್. ನಾನಿವತ್ತು ಮಾತಾಡ್ತಾ ಇರೋದು ಹೋ'ಒಪೊನೊಪೊನೊ ಹೀಲಿಂಗ್ ಪ್ರೇಯರ್ ಬಗ್ಗೆ. ಅದು ಪ್ರೊನೌನ್ಸಿಯೇಷನ್ ಕೆಲವೊಬ್ರು ತುಂಬಾ ಡಿಫ್ರೆಂಟ್ ಆಗಿ ಪ್ರೊನೌನ್ಸ್ ಮಾಡ್ತಾರೆ, ಬಟ್ ಅದು ಆಕ್ಚುಲಿ ಇರೋದು ಹೋ'ಒಪೊನೊಪೊನೊ ಅಂತ ಹೇಳ್ಬಿಟ್ಟು. ನಿಮ್ಗೆ ಸ್ಪೆಲ್ಲಿಂಗ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಪ್ರೇಯರ್ ನ ಹಿನ್ನೆಲೆ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ಈ ಪ್ರೇಯರ್ ನಾವು ಹೆಂಗ್ ಬಳಸಬೇಕು, ಇದರಿಂದ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಫಸ್ಟ್ ಒಂದು ಚಿಕ್ಕ ಕಥೆಯೊಂದಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ? ಇದು ಹವಾಯ್ ಅನ್ನೋ ಒಂದು ಕಂಟ್ರಿಲಿ ಆಗಿನ ಟೈಮ್ಗೆ ಹೀಲಿಂಗ್ ಗೆ ಅಂತ ಬಳಸ್ತಾ ಇದ್ರು. ಅವಾಗ ಜಾಸ್ತಿ ಮನುಷ್ಯರನ್ನ ಹೀಲ್ ಮಾಡಕ್ಕೆ ಅಂತ ಈ ಪ್ರೇಯರ್ನ ಜಾಸ್ತಿ ಬಳಸ್ತಾ ಇದ್ದು. ಬಟ್ ಇತ್ತೀಚೆಗೆ ನಮ್ಮ ಮ್ಯಾನಿಫೆಸ್ಟೇಷನ್ ನಮ್ದೇನ್ ವಿಶ್ ಇರುತ್ತೋ ಆ ವಿಚಾರಗಳಿಗೆ ಅಥವಾ ಬೇರೆ ವಿಚಾರಗಳಿಗೆ ತುಂಬಾ ಬಳಸ್ತಾ ಇದ್ವಿ. ಬಟ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಸೊ ಡಾಕ್ಟರ್ ಹ್ಯೂಲೆನ್ ಗಿಂತ ಮುಂಚೆ ಇನ್ನೊಬ್ಬರು ಲೇಡಿ ಈ ಪ್ರೇಯರ್ನ ಆ ಒಂದು ಕಂಟ್ರಿಲಿ ಬಳಸ್ತಾ ಇದ್ರು. ಬಟ್ ಅದು ಕೇವಲ ಅಲ್ಲಿನ ಜನರಿಗೆ ಮಾತ್ರನೇ ಈ ಪ್ರೇಯರ್ ಬಗ್ಗೆ ಗೊತ್ತಿತ್ತು. ಬಟ್ ಅದಾದ್ಮೇಲೆ ಡಾಕ್ಟರ್ ಹ್ಯೂಲೆನ್ಗೆ ಈ ಒಂದು ಪ್ರೇಯರ್ ಬಗ್ಗೆ ತಿಳ್ಕೊಂಡು ಹವಾಯ್ ಸ್ಟೇಟ್ ಹಾಸ್ಪಿಟಲ್ ಅಲ್ಲಿ ಕ್ರಿಮಿನಲ್ ಇಲ್ ಪೇಷಂಟ್ಸ್ ಇರ್ತಾರ ಆಯ್ತಾ. ಅವರು ತುಂಬಾ ಯಾವ ತರ ಅಂದ್ರೆ ಅವ್ರವ್ರ ಮನೇಲಿರೋರ್ನೇ ರೇಪ್ ಮಾಡಿರೋಂಥದ್ದು. ಎಕ್ಸಾಂಪಲ್ ತಂದೆ ಬಂದು ಮಗಳನ್ನ ರೇಪ್ ಮಾಡಿರೋಂಥದ್ದು, ಮಗ ಬಂದು ತಾಯಿನಾಗಿರ್ಬೋದು, ಅಥವಾ ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡಿ ಮೆಂಟಲಿ ತುಂಬಾ ಡಿಸ್ಟರ್ಬ್ಡ್ ಆಗಿರುವಂತ ಪೇಷಂಟ್ಸ್ನೆಲ್ಲ ಒಂದು ವಾರ್ಡ್ ಅಲ್ಲಿ ಹಾಕಿರ್ತಾರೆ ಹವಾಯ್ ಸ್ಟೇಟ್ ಹಾಸ್ಪಿಟಲ್ ಅಲ್ಲಿ. ಸೊ ಅಲ್ಲಿಗೆ ತುಂಬಾ ಜನನ ಕರ್ಸಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಬಟ್ ಏನೂ ವರ್ಕೌಟ್ ಆಗ್ತಿರಲ್ಲ. ಬಟ್ ಅವ್ರು ಡೇ ಬೈ ಡೇ ತುಂಬಾ ವಿಚಿತ್ರವಾಗಿ ವರ್ತನೆ ಮಾಡೋದು, ಕೆಟ್ಟದಾಗಿ ನಡ್ಕೊಳ್ಳೋದು, ಈ ತರ ಜಾಸ್ತಿ ಆಗ್ತಾನೆ ಇರುತ್ತೆ. ಹವಾಯ್ ಗವರ್ಮೆಂಟ್ ಗೆ ಗೊತ್ತಾಗುತ್ತೆ ಡಾಕ್ಟರ್ ಹ್ಯೂಲೆನ್ ಬಗ್ಗೆ. ಸೊ ಅವ್ರೇನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹ್ಯೂಲೆನ್ ಅನ್ನ ಹಾಸ್ಪಿಟಲ್ಗೆ ಇನ್ವೈಟ್ ಮಾಡ್ತಾರೆ. ಬಟ್ ಡಾಕ್ಟರ್ ಹ್ಯೂಲೆನ್ ಯಾವ ತರ ವ್ಯಕ್ತಿ ಅಂದ್ರೆ ಅಲ್ಲಿರೋ ಯಾವ ಪೇಷಂಟ್ಸ್ ಅವರು ಮೀಟ್ ಮಾಡೋದೇ ಇಲ್ಲ. ಸೊ ಇನ್ನೊಂದ್ ಎಲ್ಲೋ ನಾನು ಓದಿರೋ ಪ್ರಕಾರ ಡಾಕ್ಟರ್ ಹ್ಯೂಲೆನ್ ಏನ್ ಮಾಡ್ತಾರೆ, ಅವ್ರು 2 days ಬಿಫೋರ್ ಆ ಹಾಸ್ಪಿಟಲ್ಗೆ ಹೋಗಿ ಒಂದು ರೂಮ್ ನ ತಗೊಂಡು ಆ ರೂಮ್ ಅಲ್ಲಿ ಕುತ್ಕೊಂಡು ಫುಲ್ ಆ ರೂಮ್ ನ ಅವರು ಹೀಲ್ ಮಾಡಕ್ಕೆ ಸ್ಟಾರ್ಟ್ ಅಂದ್ರೆ ಕ್ಲೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ನನ್ನ ಯಾವ್ದಾರ ಒಂದು ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಪ್ರಯಾಣ ಶುರು ಮಾಡಕ್ ಮುಂಚೆ ಅವ್ರು ಏನ್ ಮಾಡ್ತಾರೆ, ಆ ಜಾಗದಲ್ಲಿ ಹೋಗಿ ಆ ಪ್ಲೇಸ್ ನ ಫಸ್ಟ್ ಕ್ಲೆನ್ಸ್ ಮಾಡ್ಕೊಂಡ್ ಬರ್ತಾರೆ ಅಂತ. ಒಂದು 2 days ಏನೋ ಟೈಮ್ ತಗೊಂಡ್ರು ಅಂತ ಎಲ್ಲ ಓದಿದ್ ನೆನಪಿದೆ ನನ್ಗೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ, ಅಲ್ಲಿರೋ ಯಾವ ಪೇಷಂಟ್ಸ್ ನಾನು ಮೀಟ್ ಮಾಡಲ್ಲ ಅಂತ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಬಟ್ ಆ ಎಲ್ಲಾ ಪೇಷಂಟ್ಸ್ ನ ಕೆಲವೊಂದು ಫೈಲ್ಸ್ ಇರುತ್ತಲ್ವಾ, ಅಂದ್ರೆ ಅವ್ರು ಏನೇನ್ ಮಾಡಿದ್ದಾರೆ, ಅವ್ರು ಮೆಂಟಲಿ ಯಾವ ತರ ಇದಾರೆ, ಇವಾಗ ಕಂಡೀಷನ್ಸ್ ಯಾವ ತರ ಇದೆ ಅಂತ ಈ ರೀತಿಯ ಫುಲ್ ಡೀಟೇಲಿಂಗ್ ಫೈಲ್ಸ್ ಒಬ್ಬೊಬ್ಬರ ಕ್ರಿಮಿನಲ್ಸ್ ತಗೊಂಡು ಅವ್ರು ವಾಪಸ್ ಬಂದ್ಬಿಡ್ತಾರೆ. ಸೊ ಅವ್ರು ಎಲ್ಲೋ ಇರ್ತಾರೆ, ಹಾಸ್ಪಿಟಲ್ ಎಲ್ಲೋ ಇರುತ್ತೆ. ಓಕೆನಾ? ಸೊ ಅವ್ರೇನ್ ಮಾಡ್ತಾರೆ, ಮನೇಲಿ ಕುತ್ಕೊಂಡು ಕಂಪ್ಲೀಟ್ ಒಬ್ಬೊಬ್ರದೇ ಫೈಲ್ ನ ಓಪನ್ ಮಾಡಿ ಒಂದು ಹೋ'ಒಪೊನೊಪೊನೊ ಪ್ರೇಯರ್ನ ಒಬ್ಬೊಬ್ರಿಗೆನೆ ಅಪ್ಲೈ ಮಾಡ್ಕೊಂಡ್ ಬರ್ತಾರೆ. ಅವ್ರು ಮಾಡಿರೋದು ಕ್ವಾಂಟಮ್ ಲೆವೆಲ್ ಅಲ್ಲಿ. ಓಕೆನಾ? ಅದೇ ಕೋರ್ಸ್ ನ ನಾನು ಇವಾಗ ಮಾಡಿರೋದು. ಸೊ ಅವ್ರೇನ್ ಮಾಡ್ತಾರೆ, ಪ್ರತಿಯೊಂದು ಫೈಲ್ ನ ಓಪನ್ ಮಾಡ್ತಾರೆ. ಅವ್ರು ಏನೆಲ್ಲ ಏನು ಕೊಲೆ ಮಾಡಿದಾರ, ರೇಪ್ ಮಾಡಿದಾರ, ಏನ್ ಎಲ್ಲವನ್ನು ಓದ್ಕೊಂಡ್ ಬರ್ತಾರೆ. ಆ ಓದ್ತಿರ್ಬೇಕಾರೆ ಡಾಕ್ಟರ್ ಹ್ಯೂಲೆನ್ಗೆ ಏನ್ ಫೀಲ್ ಆಗ್ತಿರುತ್ತೆ ಅದನ್ನ ಅವರು ಹೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಪರಿಣಾಮ ಬಂದು ಅಲ್ಲಿನ ಕ್ರಿಮಿನಲ್ ಪೇಷಂಟ್ಸ್ ಏನೆಲ್ಲ ಇರ್ತಾರೋ ಅವರೆಲ್ಲರೂ ಪ್ರತಿ ದಿವಸ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ತುಂಬಾ ಬದಲಾವಣೆಗಳನ್ನ ಅಲ್ಲಿರೋ ಡಾಕ್ಟರ್ಸ್, ಸಿಸ್ಟರ್ಸ್ ಎಲ್ಲರೂ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಂತ್ ಆದ್ಮೇಲೆ ಆಲ್ಮೋಸ್ಟ್ ಮೋರ್ ದನ್ ಮಂತ್ ಆದ್ಮೇಲೆ ಎಂಟೈರ್ ವಾರ್ಡ್ ಅನ್ನೇ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾರೆ. ಬಟ್ ನೆನ್ಪಿರ್ಲಿ, ಡಾಕ್ಟರ್ ಹ್ಯೂಲೆನ್ ಯಾರನ್ನೂ ಸಹ ಮೀಟ್ ಮಾಡಿಲ್ಲ. ಸೊ ಅಷ್ಟು ಪವರ್ಫುಲ್ ಹೋ'ಒಪೊನೊಪೊನೊ ಪ್ರೇಯರ್. ಸೊ ಈ ವಿಚಾರನ ತಿಳ್ಕೊಂಡ ಜೋ ವಿಟಾಲೆ ಅವ್ರು ಏನ್ ಮಾಡ್ತಾರೆ, ಇದು ಹೆಂಗ ಸಾಧ್ಯ, ಇವಾಗ ನಿಮ್ಗೆಲ್ಲ ಹೆಂಗ್ ಅನ್ಸಿರುತ್ತಲ್ವಾ, ಇದು ನಿಜವಾಗ್ಲೂನಾ, ಇದು ಆಗುತ್ತಾ, ಈ ತರದ್ದು ಒಂದ್ ಇದೆಯಾ ಅಂತ ನಿಮ್ಗೆ ಹೆಂಗ್ ಅನ್ಸಿರುತ್ತೋ ನನಗೂ ಅನ್ಸಿತ್ತು. ಸೊ ಈ ತರದೊಂದ್ ವಿಚಾರ ಇದೆ, ಈ ವ್ಯಕ್ತಿ ಇದಾರೆ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡಿ ಕಂಪ್ಲೀಟ್ ಇದು ಹೆಂಗ್ ಆಯ್ತು, ಆಗಿತ್ತು ಎಂಡ್ವರೆಗೂ ಹೆಂಗೆಲ್ಲ ನಡೀತು, ಮತ್ತೆ ಅವರು ಡಾಕ್ಟರ್ ಹ್ಯೂಲೆನ್ ಜೊತೆ ಯಾವ ತರ ರಿಲೇಶನ್ಶಿಪ್ ಇಟ್ಕೊಂಡಿದ್ರು, ಏನೆಲ್ಲ ಕಲ್ತ್ರು, ತಿಳ್ಕೊಂಡ್ರು, ಎಲ್ಲವನ್ನು ಅವರು
ಝೀರೋ ಲಿಮಿಟ್ಸ್ ಅನ್ನೋ ಒಂದು ಬುಕ್ ಅಲ್ಲಿ ಬರ್ದಿದ್ದಾರೆ. ತುಂಬಾ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ, ಈ ಬುಕ್ ನ ಟ್ಯಾಗ್ ಮಾಡಿರ್ತೀನಿ, ಡೆಫಿನೆಟ್ಲಿ ನೀವು ಓದ್ಲೇಬೇಕು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಬೋರ್ ಆಗಲ್ಲ ಈ ಬುಕ್ ನಿಮ್ಗೆ. ಅಂಡ್ ಹೋಪೋನೋಪೋನೋ ಬಗ್ಗೆ ತುಂಬಾ ವಿಚಾರಗಳು ಇದು ನಿಮ್ಗೆ ತಿಳಿಸ್ಕೊಡೋದು. ಓಕೆನಾ? ಸೊ ಹೋಪೋನೋಪೋನೋ ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಹೋಪೋನೋಪೋನೋ ಬೇಸಿಕ್ ಬಂದೆ ಫರ್ಗಿವ್ನೆಸ್, ಲೆಟ್ ಗೋ ಮಾಡೋವಂಥದ್ದು. ಅಂದ್ರೆ ಫರ್ಗಿವ್ ಒಬ್ಬ ವ್ಯಕ್ತಿನಾಗಿರ್ಬೋದು ಅಥವಾ ಒಂದು ವಸ್ತುನಾಗಿರ್ಬೋದು, ಏನೇ ಇರ್ಬೋದು, ಚೈಲ್ಡ್ಹುಡ್ ಟ್ರಾಮಾ, ಡಿಪ್ರೆಷನ್, ಏನೆಲ್ಲ ನಾವ್ ಇವತ್ತು ಫೇಸ್ ಮಾಡ್ತಿದ್ವಿ ನಮ್ಮ ಲೈಫಲ್ಲಿ, ಕಷ್ಟ ಆಗಿರ್ಬೋದು ಅಥವಾ ಒಂದು ಚಿಕ್ಕ ಚಿಕ್ಕ ವಿಚಾರದಲ್ಲೂ ಆ ಬೇಜಾರ್ ಅನ್ನೋದು ಏನಕ್ಕೆ ನಮಗ್ ಬರ್ತಿರುತ್ತೋ, ಇಟ್ಸ್ ಆಲ್ ಅಬೌಟ್ ನಮ್ಮ ಪಾಸ್ಟ್ ಇಂದ ನಮ್ಗೆ ಬಂದಿರುತ್ತೆ. ತುಂಬಾ ವಿಚಾರಗಳು 0 to 7 ಏಜ್ ಏನಿರುತ್ತೆ, ನಾವು ಹುಡ್ದಾಗಿಂದ 7 years ವರೆಗೂ ತುಂಬಾ ಕಾನ್ಶಿಯಸ್ ಬ್ರೈನ್ ಒಳಗಡೆ ಅವಾಗ್ಲೇ ತುಂಬಾ ವಿಚಾರಗಳು ಕುತ್ಕೊಳಕ್ ಸ್ಟಾರ್ಟ್ ಆಗೋದು. ಅದು ನೆಗೆಟಿವ್ ಆಗಿದ್ರು ಆಗಿರ್ಬೋದು, ಪಾಸಿಟಿವ್ ಆದ್ರೂ ಆಗಿರ್ಬೋದು. ಈ ಎಲ್ಲಾ ವಿಚಾರಗಳು ಬೆಳಿತಾ 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 ನಮ್ಗೆ ತುಂಬಾ ದೊಡ್ಡದಾಗ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಮ್ ಲೈಫ್ಗೆ ತುಂಬಾ ಎಫೆಕ್ಟ್ ಆಗ್ತಿರುತ್ತೆ. ಒಂದು ರಿಲೇಶನ್ಶಿಪ್, ಮನಿ, ಕರಿಯರ್, ಹೆಲ್ತ್, ಎಲ್ಲಾ ಏರಿಯಾದಲ್ಲೂ ಅದು ನಮ್ಗೆ ಎಫೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಈ ಎಲ್ಲಾ ವಿಚಾರಗಳನ್ನ ನಾವು ಹೀಲ್ ಮಾಡಕ್ಕೆ ಬಳಸದೆ ಹೋಪೋನೋಪೋನೋ ಹೀಲಿಂಗ್ ಪ್ರೇಯರ್ ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ ತಲೆಯಲ್ಲಿ ಯಾವೆಲ್ಲ ವಿಚಾರಗಳು ಇವಾಗ ಸದ್ಯಕ್ಕೆ ಪ್ರಾಬ್ಲಮ್ ಅಂತ ಓಡ್ತಿದ್ಯೋ ಅದೆಲ್ಲನೂ ನಿಮ್ಮ ಪಾಸ್ಟ್ ಮೆಮೊರೀಸ್ ಇಂದಾನೆ ಬಂದಿರೋದು. ನೀವು ಒಪ್ಕೊಂಡ್ರು ಅಷ್ಟೇ, ಒಪ್ಕೊಳ್ತಿದ್ರು ಅಷ್ಟೇ. ಅದನ್ನ ಹೀಲ್ ಮಾಡಕ್ಕೆ ನಾವು ಬಳಸಬೇಕಾಗಿರೋದು ಹೀಲಿಂಗ್ ಪ್ರೇಯರ್ ಅಥವಾ ಹೋಪೋನೋಪೋನೋ ಪ್ರೇಯರ್ ನ. ಸೊ ಇದು ಬಳಸೋದು ತುಂಬಾನೇ ಈಸಿ. ಇದರಲ್ಲಿ ಕೇವಲ ಬಂದು 4 ಫ್ರೇಸಸ್ ಇರೋದು. ಆಯ್ತಾ? ಫಸ್ಟ್ ಬಂದು ಐ ಆಮ್ ಸಾರಿ, ಸೆಕೆಂಡ್ ಪ್ಲೀಸ್ ಫರ್ಗಿವ್ ಮಿ, ಥರ್ಡ್ ಬಂದು ಥ್ಯಾಂಕ್ ಯು, ಫೋರ್ತ್ ಬಂದು ಐ ಲವ್ ಯು. ಈ 4 ಫ್ರೇಸಸ್ ನ ನಮ್ ಲೈಫಲ್ಲಿ ಇರೋ ಎಲ್ಲಾ ಪ್ರಾಬ್ಲಮ್ಗಳಿಗೆ, ನಾವು ಡೈಲಿ ಲೈಫಲ್ಲಿ ಏನಾದ್ರು ಚಿಕ್ಕ ಪುಟ್ಟದು ಫೇಸ್ ಮಾಡ್ತದೆ ಅದಕ್ಕಾಗಿರ್ಬೋದು, ನಮ್ಮ ಪಾಸ್ಟ್ ಮೆಮೊರೀಸ್ ನ ಕ್ಲೀನ್ ಮಾಡಕ್ಕೆ ನಾವು ಈ ಪ್ರೇಯರ್ ನ ಬಳಸ್ತೀವಿ. ನೀವು ಈ ಪ್ರೇಯರ್ ನ ಸ್ಟಾರ್ಟ್ ಮಾಡಕ್ ಮುಂಚೆ ಯು ಹ್ಯಾವ್ ಟು ಟೇಕ್ 100% ರೆಸ್ಪಾನ್ಸಿಬಿಲಿಟಿ, ನೋ ಮ್ಯಾಟರ್ ವಾಟ್. ಅಂದ್ರೆ ಇವಾಗ ಎಕ್ಸಾಂಪಲ್, ನಾನ್ ನಿಮ್ಗೋಸ್ಕರ ಈ ಪ್ರೇಯರ್ ನ ಬಳಸ್ತಿದ್ದೆ ಅಂತ ಅನ್ಕೊಳ್ಳೋಣ. ಓಕೆನಾ? ನೀವು ಕೇಳಿಲ್ಲ ನನಗ್ ಬಂದ್ ನನ್ ಹೀಲ್ ಮಾಡು ಅಥವಾ ನಾವಿಬ್ರು ರಿಲೇಶನ್ಶಿಪ್ ಕರೆಕ್ಟ್ ಮಾಡ್ಕೊಳ್ಳೋಣ ನೀನಂತ ನನ್ನ ಹತ್ರ ಏನೂ ಕೇಳಲ್ಲ, ನಾನು ನಿಮ್ಗೆ ಹೇಳಿಲ್ಲ, ನೀವು ನನ್ ಕೇಳಿಲ್ಲ. ಬಟ್ ನಾನ್ ಡಿಸೈಡ್ ಮಾಡಿದೀನಿ ನಾನ್ ನಿಮ್ಮನ್ನ ಹೀಲ್ ಮಾಡ್ಬೇಕು ಅಂತ. ಓಕೆನಾ? ಸೊ ಹಂಗ್ ಡಿಸೈಡ್ ಮಾಡದ್ಮೇಲೆ ನೀವು ನನ್ ಮುಂದೆ ಕೂತ್ಕೊಂಡು ಉಗಿತಿದ್ರು ಅಷ್ಟೇ, ನನ್ ಬಗ್ಗೆ ಏನ್ ಅಪಪ್ರಚಾರ ಮಾಡ್ತಿದ್ರು ಅಷ್ಟೇ, ಜಸ್ಟ್ ನಾನ್ ನಿಮ್ಮನ್ನ ಕ್ಲೀನ್ ಮಾಡ್ಬೇಕು, ಅಂದ್ರೆ ಹೀಲ್ ಮಾಡ್ಬೇಕು ಥ್ರೂ ದಿಸ್ 4 ಫ್ರೇಸಸ್. ಇಟ್ಸ್ ವೆರಿ ಈಸಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಅಂಡ್ ಐ ಲವ್ ಯು. ಇಷ್ಟೇ, ವೆರಿ ಸಿಂಪಲ್ ಅಲ್ವಾ? ಈ ಪ್ರೇಯರ್ನ ನೀವು ವಸ್ತುಗಾದ್ರೂ ಬಳಸ್ಬೋದು, ಸಂದರ್ಭಕ್ಕಾದ್ರೂ ಬಳಸ್ಬೋದು, ಅಥವಾ ಒಂದು ವ್ಯಕ್ತಿಗಾದ್ರೂ ಬಳಸ್ಬೋದು. ಯಾರಿಗ್ ಥರ್ಡ್ ಪರ್ಸನ್ಗೂ ಸಹ ನೀವು ಪ್ರೇಯರ್ನ ಬಳಸ್ಬೋದು, ನೋ ಪ್ರಾಬ್ಲಮ್. ಸೊ ಈ ಪ್ರೇಯರ್ನ ನೀವು ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಯಾರಿಗೆಲ್ಲ ಇದನ್ನ ಬಳಸಕ್ ಸ್ಟಾರ್ಟ್ ಮಾಡ್ತಿದ್ದೀರೋ ಅವ್ರು ನಿಮ್ಗೆ ಇಷ್ಟ ಇರ್ಲಿ ಇಲ್ದಲೇ ಇರ್ಲಿ, ಸೊ ಈ ವಿಚಾರ ಫಸ್ಟ್ ನಿಮ್ ತಲೆಗೆ ಬಂದಿದೆ, ಅವ್ರ ತಲೆಗೆ ಬಂದಿಲ್ಲ, ನೀವೇ ಹೀಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ, ಸೊ ಹಂಗಾಗಿ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ನೀವು ಈ ಪ್ರೇಯರ್ನ ಸ್ಟಾರ್ಟ್ ಮಾಡಕ್ ಮುಂಚೆ ಯು ಹ್ಯಾವ್ ಟು ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ಹೆಂಗ್ ಸ್ಟಾರ್ಟ್ ಮಾಡ್ತಾರೆ, ನಾನು ಇಲ್ಲಿ ಲೈನ್ ಹಾಕಿರ್ತೀನಿ ನೋಡಿ. ಐ ಆಮ್ ಟೇಕಿಂಗ್ ಮೈ 100% ರೆಸ್ಪಾನ್ಸಿಬಿಲಿಟಿ ಆಫ್ ರಂಜಿತಾ. ವ್ಯಕ್ತಿಗೆ ಬಳಸ್ತಾ ಇದೀವಿ ಇವಾಗ. ನೆಕ್ಸ್ಟ್, ಐ ಆಮ್ ಟೇಕಿಂಗ್ ಮೈ 100% ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಲ್ಯಾಪ್ಟಾಪ್. ಎಕ್ಸಾಂಪಲ್, ಲ್ಯಾಪ್ಟಾಪ್ ಕೆಲಸ ಮಾಡ್ತಿಲ್ಲ ಅಂದ್ರೆ ಐ ಆಮ್ ಟೇಕಿಂಗ್ ಮೈ 100% ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರಾಪರ್ಟಿ ಇಶ್ಯೂಸ್. ಒಂದು ಸಂದರ್ಭಕ್ಕೆ ಬಳಸ್ತಾ ಇದ್ದೀನಿ ಅನ್ನೋದಾದ್ರೆ ಯಾವ್ದಕ್ ಬೇಕಾದ್ರೂ ಬಳಸ್ಬೋದು, ನೋ ರೆಸ್ಟ್ರಿಕ್ಷನ್ಸ್. ಮೋಸ್ಟ್ ಆಫ್ ದ ಟೈಮ್ ಇನ್ಸ್ಟೆಂಟ್ ರಿಸಲ್ಟ್ಸ್ಗಳನ್ನ ಹೋಪೋನೋಪೋನೋ ನಿಮ್ಗೆ ಕೊಡ್ತಾ ಹೋಗುತ್ತೆ. ನಾನು ಅದನ್ನ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಿಮ್ಗೆ ಒಂದು ರುದ್ರಾಕ್ಷಿ ಮಣಿ ಬರುತ್ತಲ್ಲ, 108 ಮಾಲೆ ಇರೋಂತ ಬರುತ್ತಲ್ಲ, ಅದನ್ನ ತಗೊಂಡಾದ್ರೂ ಎಣ್ಸ್ಕೊಂಡ್ ಚಾಂಟ್ ಮಾಡ್ಬೋದು. ಅಥವಾ ನಿಮ್ಗೆ ಇವಾಗೇನು ಯೂಟ್ಯೂಬ್ ಅಲ್ಲಿ ತುಂಬಾ ಆಡಿಯೋಸ್ ಸಿಗುತ್ತೆ, ಅದನ್ನೇ ತಗೊಂಡು ಇಯರ್ ಬಡ್ಸ್ ಹಾಕೊಂಡು ಕಾಮ್ ಆಗಿರೋ ಪ್ಲೇಸ್ ಅಲ್ಲಿ ಕುತ್ಕೊಂಡು ನೀವು ಆ ಪ್ರೇಯರ್ನ ಕೇಳಿಸ್ಕೊಂಡು ಒಂದು 2 days ನಿಮ್ಗೂ ಕೂಡ ಅಭ್ಯಾಸ ಆಗ್ಬೇಕಲ್ವಾ. ಸೊ ಹಂಗಾಗಿ ಅಭ್ಯಾಸ ಆದ್ಮೇಲೆ ನೀವ್ ಅದನ್ನ ಓನ್ ಆಗಿ ಚಾಂಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ನೀವು ಇಷ್ಟವರು ಇಷ್ಟು ಮಿನಿಟು ಅನ್ನೋ ಭಯ ಬೇಡ, ಆರಾಮಾಗಿ ಕುತ್ಕೊಂಡ್ ಮಾಡಿ. ಈ ಪ್ರೇಯರ್ನ ನೀವು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ಬಿಟ್ರೆ ವರ್ಕೌಟ್ ಆಗಲ್ಲ. ಬಿಕಾಸ್ ನಿಮ್ ಒಳಗಡೆ ತುಂಬಾ ಗಾಯ ಇರುತ್ತೆ, ತುಂಬಾ ವಿಚಾರಗಳಿರುತ್ತೆ. ಅದನ್ನ ನೀವು ಸ್ಲೋ ಆಗಿ ಹೀಲ್ ಮಾಡ್ಬೇಕು. ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ಬಿಟ್ರೆ ಹೆಂಗೆ, ಸೊ ಸಾರಿ 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 ಅಂದ್ಬಿಟ್ರೆ ಆಗ್ಬಿಡುತ್ತೆ ಒಬ್ರು ವ್ಯಕ್ತಿಗೆ. ಐ ಆಮ್ ಸಾರಿ, ನನ್ನಿಂದ ತಪ್ಪಾಗಿದೆ, ಪ್ಲೀಸ್ ಫರ್ಗಿವ್ ಮೀ ಅಂತ ನಿಧಾನಕ್ಕೆ ಹೇಳ್ದಾಗ್ಲೇ ಆ ವ್ಯಕ್ತಿಗೆ ಫೀಲ್ ಆಗೋದು. ಸೊ ಹಂಗಾಗಿ ನಿಧಾನಕ್ಕೆ ಹೇಳಿ, ಫಾಸ್ಟ್ ಆಗಿ ಹೇಳಿ. ಎಕ್ಸಾಂಪಲ್, ಇವಾಗ ಜಾಬ್ಗೆ ಏನಾದ್ರು ನೀವು ಮಾಡ್ತಿದ್ರೆ, ಐ ಆಮ್ ಸಾರಿ ಮೈ ಜಾಬ್, ಪ್ಲೀಸ್ ಫರ್ಗಿವ್ ಮೀ ಮೈ ಜಾಬ್, ಥ್ಯಾಂಕ್ ಯು ಮೈ ಜಾಬ್, ಐ ಲವ್ ಯು ಮೈ ಜಾಬ್. ಸ್ಲೋ ಡೌನ್, ಬಿಕಾಸ್
ಜಾಬಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆಯೋ ಅದನ್ನ ನೀವು ಹೀಲ್ ಮಾಡ್ತಿರೋದು ಇವಾಗ. ಅದಕ್ಕೆ ನಿಧಾನವಾಗಿ ಹೇಳ್ಬೇಕು, ಪಟ 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 ಅಂತ ಹೇಳ್ಕೊಂಡು ಹೋಗ್ಬಿಡೋದಲ್ಲ. ಅದರಿಂದ ನಿಮ್ದೇನು ಟೈಮ್ ಕಡಿಮೆ ಆಗ್ಬೋದು ಹೊರತು, ಬಟ್ ನೀವು ಹೀಲ್ ಆಗಕ್ ಚಾನ್ಸ್ ಇಲ್ಲ. ಸೊ ಆದಷ್ಟು ಡೀಪ್ ಹೀಲಿಂಗ್ ಮಾಡ್ಬೇಕು ಅಂದ್ರೆ ನಿಧಾನಾಗಿ ಹೇಳಿ, ಒಬ್ಬರೇ ಕುತ್ಕೊಳ್ಳಿ, ಒಂದ್ ಜಾಗಕ್ಕೆ ಹೋಗಿ, ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ. ಸ್ಪೆಷಲಿ ನೇಚರ್ ಇರೋಂಥ ಜಾಗ, ಇವಾಗಂತೂ ಮೆಡಿಟೇಷನ್ ಪ್ಲೇಸಸ್ಗಳೆಲ್ಲ ಬಂದಿದೆ, ಅಂತ ಜಾಗದಲ್ಲಿ ಹೋಗಿ ಕುತ್ಕೊಂಡು ಚಾಂಟ್ ಮಾಡಿ. ಇಲ್ಲ ಅರ್ಲಿ ಮಾರ್ನಿಂಗ್ ಎದ್ದು ಚಾಂಟ್ ಮಾಡಿ, ನಿಮ್ಗೆ ತುಂಬಾ ಒಳ್ಳೇದು. ನೈಟ್ ಮಲ್ಕೊಳ್ಳೋ ಮುಂದೆ ಚಾಂಟ್ ಮಾಡಿ, ಅದು ಕೂಡ ನಿಮ್ಗೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ. ಹೇಳ್ದಾಗೆ ಎಲ್ಲದಕ್ಕೂ ಬಳಸ್ಬೋದು. ಯಾವಾಗ್ಲೂ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಿಮ್ ಲೈಫಲ್ಲಿ ಇವತ್ತು ಏನೇ ಒಳ್ಳೇದ್ ಕೆಟ್ಟದ್ ನಡೀತಿದ್ರು ನೀವೇ ರೆಸ್ಪಾನ್ಸಿಬಲ್. ನಿಮ್ ಪೇರೆಂಟ್ಸು ಅಲ್ಲ, ನಿಮ್ ಫ್ರೆಂಡ್ಸು ಅಲ್ಲ, ಸಂದರ್ಭಗಳು ಅಲ್ಲ. ಯು ಆರ್ ದ ರೆಸ್ಪಾನ್ಸಿಬಿಲಿಟಿ. ಅಂಡ್ ಯಾರನ್ನೂ ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಏನಾದ್ರು ನಿಮ್ ಮುಂದೆ ಕೆಟ್ಟದ್ ನಡೀತದೆ, ಏನಾದ್ರು ನಿಮ್ ಮುಂದೆ ಆಗ್ತದೆ, ಅದನ್ನ ನನ್ಗೆ ಯಾಕೆ ಆಯ್ತು, ನನ್ ಮುಂದೆನೆ ಆಗ್ಬೇಕಾ, ಇವೆಲ್ಲ ನನಗೆ ಆಗ್ಬೇಕಾ ಅನ್ಕೊಳ್ಳೋದಕ್ಕೆ ಫಸ್ಟ್ ಏನಪ್ಪಾ ಅಂದ್ರೆ, ಈ ಎಲ್ಲಾ ವಿಚಾರಗಳು ಔಟರ್ ವರ್ಲ್ಡ್ ಅಲ್ಲಿ ನೀವ್ ಏನ್ ನೋಡ್ತಿದ್ರಲ್ವಾ ಇವತ್ತು, ಈ ಎಲ್ಲಾ ವಿಚಾರಗಳು ನಿಮ್ಮ ಒಳಗಡೆ ನಡೆಯಕ್ಕೆ ಸ್ಟಾರ್ಟ್ ಆಗಿದೆ. ಅಂದ್ರೆ ಆಲ್ರೆಡಿ ನಿಮ್ ಒಳಗಡೆ ಇದೆ ಈ ದುಃಖ, ಬೇಜಾರು, ಡಿಪ್ರೆಷನ್, ಬೇರೆಯವ್ರಿಗೆ ಕೆಟ್ಟದ್ ಬಯಸೋದು, ಗಿಲ್ಟು, ಜಲಸ್ಸು, ಈ ಎಲ್ಲಾ ಫೀಲಿಂಗು ನಿಮ್ ಒಳಗಡೆ ಆಲ್ರೆಡಿ ಇದೆ. ಇವಾಗ ಏನಾಗಿದೆ, ಅದು ಬೇರೆಯವ್ರ ಮುಖಾಂತರ ನಿಮ್ಗೆ ಕಾಣಿಸಕ್ ಸ್ಟಾರ್ಟ್ ಆಗಿದೆ, ಅಷ್ಟೇ ಸಿಂಪಲ್. ಸೊ ಹಂಗಾಗಿ ಬೇರೆಯವ್ರನ್ನ ಯಾವ್ದಾರ ಒಂದು ತಪ್ಪು, ನಿಮಗ್ ಬೇಜಾರ್, ಇನ್ನೊಂದೇನೋ ಮಾಡಿದ್ರು, ಹರ್ಟ್ ಮಾಡಿದ್ರು ಅಂದ್ರೆ ಅವ್ರನ್ನ ಏನೋ ಬೈಕೊಳ್ಳೋದ್ರ ಬದಲಾಗಿ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ, ಫಸ್ಟ್ ಹೀಲ್ ಯೋರ್ ಸೆಲ್ಫ್. ನಾನು ಅದನ್ನೇ ಹೇಳಿದ್ವಿ, ಪ್ರೇಯರ್ ಬಗ್ಗೆ ನೀವು ತಿಳ್ಕೊಂಡ್ಮೇಲೆ ಫಸ್ಟ್ ಬೇರೆಯವ್ರಿಗೆ ಮಾಡೋದಕ್ಕಿಂತ ಹೀಲ್ ಯೋರ್ ಸೆಲ್ಫ್. ಟ್ರಸ್ಟ್ ಮೀ, ನಿಮ್ಮ ಸುತ್ತಮುತ್ತ ಇರೋರು ಹೀಲ್ ಆಗ್ತಾರೆ, ನಿಮ್ಮ ಸಿಚುಯೇಷನ್ಸ್ಗಳು ಈಸಿಯಾಗಿ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ರೇಯರ್ ಇರೋದೇ ಫರ್ಗಿವ್ ಮಾಡಕ್ಕೆ. ಅಂಡ್ ಕ್ಲೀನ್ ಯೋರ್ ಸೆಲ್ಫ್ ಫಸ್ಟ್. ನೀವು ಒಳಗಡೆ ಎಲ್ಲಾ ವಿಚಾರಗಳು, ನೆಗೆಟಿವಿಟಿ, ಆಂಗರ್, ಜಲಸ್, ಓವರ್ ಥಿಂಕಿಂಗ್ ಇವೆಲ್ಲ ಕ್ಲೀನ್ ಆಯ್ತು ಅಂದ್ರೆ ಒಳಗಡೆಯಿಂದ, ಔಟರ್ ವರ್ಲ್ಡ್ ಅಲ್ಲಿ ಎಲ್ಲಾನು ಚೆನ್ನಾಗಿ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ, ಎಲ್ಲಾನು ನಿಮ್ ಫೇವರ್ ಅಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಪ್ರೇಯರ್ ಅಲ್ಲಿ ಹೇಳಕ್ಕೆ ಟ್ರೈ ಮಾಡಿರೋದವ್ರು. ಸೊ ಹೀಲ್ ಯೋರ್ ಸೆಲ್ಫ್ ತುಂಬಾ ಇಂಪಾರ್ಟೆಂಟ್. ಫರ್ಗಿವ್ ಎವ್ರಿಥಿಂಗ್ ಅಂಡ್ ಎವ್ರಿಬಡಿ. ಅಂಡ್ ಹೋಪನೋಪನೋ ಆಲ್ಸೋ ಲೆಟ್ ಗೋ ಅಂಡ್ ಲೆಟ್ ಗಾಡ್ ಅಂತ ಮೆನ್ಷನ್ ಮಾಡಿದಾರೆ. ಅಂದ್ರೆ ನೀವ್ ಏನ್ ಇವಾಗ ಪ್ರೇಯರ್ ಮಾಡ್ತಿರೋ ಅದಕ್ಕೆ ಮಾಡಿ, ಅದಾದ್ಮೇಲೆ ಲೆಟ್ ಗೋ, ಮರ್ತ್ ಬಿಡಿ, ಅದ್ರ ಪಾಡೆಗೆ ಅದನ್ನ ಬಿಟ್ಬಿಡಿ, ಹೀಲ್ ಆಗಕ್ಕೆ ಬಿಡಿ, ಟೈಮ್ ಕೊಡಿ. ಅದಾದ್ಮೇಲೆ ಲೆಟ್ ಗಾಡ್ ಅಂತ ಹೇಳಿದ್ದಾರೆ. ನಿನ್ ಕರ್ಮ ಏನಿತ್ತು, ಈ ಪ್ರೇಯರ್ ಹೇಳ್ಬೇಕಾಗಿತ್ತು, ಅದನ್ನ ನೀನ್ ಮಾಡಿದ್ಯಾ. ಇವಾಗ ಲೆಟ್ ಗಾಡ್, ಇವಾಗ ದೇವ್ರ ನೋಡ್ಕೊಳಕ್ ಬಿಡು, ಸ್ವಲ್ಪ ಟೈಮ್ ಕೊಡು, ನಂಗೆ ಕೊಡು ಕೊಡು ಅಂತ ಕೇಳೋದ್ಕಿಂತ ದೇವ್ರ ನೀನ್ ನೋಡ್ಕೊಳಪ್ಪ, ನನ್ ಕೆಲ್ಸ ನಾನು ಮಾಡಿದೀನಿ, ಲೆಟ್ ಗೋ ಅಂಡ್ ಲೆಟ್ ಗಾಡ್. ನಂಗೆ ಅದು ತುಂಬಾ ಇಷ್ಟ ಲೈನ್, ಆಯ್ತಾ, ಅದ್ರ ಓದಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತದು. ಸೊ ನಿಮ್ದು ಏನಿರುತ್ತೆ ಪ್ರೇಯರ್ ಹೇಳೋದು, ಫರ್ಗಿವ್ ಮಾಡೋದು, ಈ ತರ ನೀವು ಅಭ್ಯಾಸ ಮಾಡ್ಕೊಳ್ಳಿ ಡೈಲಿ ಲೈಫಲ್ಲಿ. ಆಫೀಸ್ಗೆ ಹೋಗ್ಬೇಕಾದ್ರೆ ಚಾಂಟ್ ಮಾಡ್ಕೊಂಡು ಹೋಗ್ಬೋದು, ಟ್ರಾವೆಲ್ ಮಾಡ್ಬೇಕಾದ್ರೆ ಚಾಂಟ್ ಮಾಡ್ಬೋದು. ಯಾರು ನಿಮ್ ಮುಂದೆ ಹರ್ಟ್ ಮಾಡ್ತಿದಾರ, ಆ ವ್ಯಕ್ತಿ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಸುಮ್ನೆ ಅವ್ರ ಹೆಸರನ್ನ ಮನ್ಸಲ್ಲೇ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ಇದನ್ನ ಚಾಂಟ್ ಮಾಡ್ಬೋದು. ಎಲ್ಲದಕ್ಕೂ ಬಳಸ್ಬೋದು. ಒಂದು ಲ್ಯಾಪ್ಟಾಪ್ ಕೆಟ್ಟೋಯ್ತು, ವಾಷಿಂಗ್ ಮಿಷಿನ್ ವರ್ಕ್ ಆಗ್ತಿಲ್ಲ ಮನೇಲಿ, ಇನ್ನೊಂದೇನೋ ವ್ಯಕ್ತಿ ಪದೇ ಪದೇ ನಂಗೆ ಮೆಸೇಜ್ ಮಾಡಿ ಟಾರ್ಚರ್ ಮಾಡ್ತಿರ್ಬೋದು, ಎನಿಥಿಂಗ್ ಎಲ್ಲದಕ್ಕೂ ಈ ಪ್ರೇಯರ್ ನಿಮ್ಗೆ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನನ್ಗೆ ಇವಾಗ ಮೋರ್ ದನ್ ಟೆಕ್ನಿಕ್ ಗಿಂತ ಐ ಥಿಂಕ್ ಈ ಪ್ರೇಯರ್ ತುಂಬಾ ಇಷ್ಟ ಆಗಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಇಟ್ಸ್ ಲೈಕ್ ಈಸಿ. ನೆಗೆಟಿವ್ ಥಾಟ್ಸ್ ಬಂದ್ರು ಅದಕ್ಕೂ ಚಾಂಟ್ ಮಾಡ್ಬೋದು, ಎಲ್ಲದಕ್ಕೂ ಚಾಂಟ್ ಮಾಡ್ಬೋದು. ಇದು ಇನ್ನೊಂದು ವಿಚಾರ ಏನಕ್ಕೆ ಇದು ತುಂಬಾ ಪವರ್ಫುಲ್ ಅಂದ್ರೆ, ಸೊ ಮ್ಯಾನಿಫೆಸ್ಟೇಷನ್ ಮೀನಿಂಗ್ ಏನಪ್ಪಾ ಅಂದ್ರೆ ಫರ್ಗಿವ್ನೆಸ್. ನೀವೆಷ್ಟು ಫರ್ಗಿವ್ ಮಾಡ್ತಾ ಹೋಗ್ತಿರೋ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಹೋಗುತ್ತೆ, ಒನ್ ಥಿಂಗ್. ಸೆಕೆಂಡ್ ಬಂದು ಈ 4 ಫ್ರೇಸಸ್ ನಾನು ಇವಾಗ ಏನ್ ಹೇಳ್ದೆ ನಿಮ್ಗೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಈ 4 ವರ್ಡ್ ಎಂಟೈರ್ ಯೂನಿವರ್ಸ್ ಅಲ್ಲಿ ಇಟ್ಸ್ ಅ ಮೋಸ್ಟ್ ಹೈ ವೈಬ್ರೇಷನ್ಸ್ ಇರುವಂತ ವರ್ಡ್ ಇದು. ಸೊ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ. ಈ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಸೊ ನಾನು ಕ್ವಾಂಟಮ್ ಹೀಲಿಂಗ್, ಹೋಪನೋಪನೋ ಹೀಲಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಹೋಪನೋಪನೋ ಬೇಸಿಕ್ ಕಲಿಬೇಕು, ನನ್ನ ಜೊತೆ 1 ಮಂತ್ ನನ್ನ ಜೊತೆ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನನ್ನ ಮೇಲ್ ಐ ಡಿನ ಹಾಕಿರ್ತೀನಿ. ಸೊ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ನಿಮ್ಮೇಲೆ ನೀವೇನು ಇನ್ವೆಸ್ಟ್ ಮಾಡ್ತಿರಲ್ಲ, ಅದು ನಿಮ್ಮ ಕಲಿಕೆಗೆ ಏನು ಇನ್ವೆಸ್ಟ್ ಮಾಡ್ತಿರಲ್ಲ, ಅದು ನಾನ್ ಕಲಿತೆ, ನಾನು ಇದು ಕಲಿಬೇಕು ಅಂತ ಇನ್ವೆಸ್ಟ್ ಮಾಡಿರೋದು. ಒಂದು ದೊಡ್ಡ ಅಮೌಂಟ್, ನಾನು ಇವತ್ತರೆಗೂ ಅಷ್ಟು ಇನ್ವೆಸ್ಟ್ ಮಾಡೇ ಇಲ್ಲ. ಸೊ ಅಂದರೆ ದೊಡ್ಡ ಅಮೌಂಟ್ ನನಗೆ ಇದು. ಸೊ ನೀವೆಷ್ಟು ಕಲಿತೀರಾ, ಎಷ್ಟು ತಿಳ್ಕೊಂತೀರ, ಎಷ್ಟು ಸ್ಕಿಲ್ಸ್
ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಂತಿರೋ ನಿಮ್ಮ ಲೈಫ್ ಅಷ್ಟೇ ಬೆಟರ್ ಆಗಿರುತ್ತೆ. ಟ್ರಸ್ಟ್ ಮೀ, ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಮರಿಬೇಡಿ ಯಾವಾಗ್ಲೂ ಏನೇನಕ್ಕೋ ಇನ್ವೆಸ್ಟ್ ಮಾಡ್ತೀವಿ ಡೈಲಿ ಲೈಫಲ್ಲಿ. ಸೊ ಪ್ಲೀಸ್ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಸೊ ನಿಮ್ಗೇನಾದ್ರು ನನ್ನ ಜೊತೆ 1-to-1 ಇದನ್ನ ಕಲಿಬೇಕು, ಎಲ್ಲ ಏರಿಯಾಸ್ ಆಫ್ ಲೈಫಲ್ಲಿ ವರ್ಕ್ ಮಾಡಿಸ್ತೀನಿ ನಾನು ನಿಮಗೆ. ಕರಿಯರ್, ಹೆಲ್ತ್, ಮನಿ, ರಿಲೇಶನ್ಶಿಪ್, 4 ಏರಿಯಾಗೆ ಹೆಂಗ್ ಅಪ್ಲೈ ಮಾಡಬೇಕು ನೀವು ಡೈಲಿ ಲೈಫಲ್ಲಿ, ಇನ್ಸ್ಟೆಂಟ್ ಆಗಿ ರಿಸಲ್ಟ್ಸ್ ಹೆಂಗ್ ನೋಡ್ಬೋದು ಇದರಲ್ಲಿ, ಎಲ್ಲವನ್ನು ನಾನು ಡೀಟೇಲಿಂಗ್ ಆಗಿ 1-to-1 ಸೆಷನ್ ಅಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ. 1 ಮಂತ್ ಕೋರ್ಸ್ ಇದು. 1 ಮಂತ್ ಬೇಸಿಕ್ ಕೋರ್ಸ್ ಅಂತಲ್ಲ, ಸರ್ಟಿಫಿಕೇಶನ್ ಏನ್ ಕೊಡಲ್ಲ ನಾನು, ಬಟ್ ನಿಮ್ ಡೈಲಿ ಲೈಫಲ್ಲಿ ಯೂಸ್ ಆಗೋ ತರದ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದು 4 ಲೈವ್ ಸೆಷನ್ಸ್ ಇರುತ್ತೆ, ವಾಟ್ಸಪ್ ಸಪೋರ್ಟ್ ಇರುತ್ತೆ, ಅಂಡ್ ಟೈಮಿಂಗ್ಸ್ ಏನು ಮ್ಯಾಟರ್ ಅಲ್ಲ, ಬಿಕಾಸ್ ಸೆಷನ್ಸ್ ಅದು ಹೀಲಿಂಗ್ ಅಂತ ಬಂದಾಗ ತುಂಬಾ ಟೈಮ್ ತಗೊಳ್ಳೋದು, ಹೋಗುತ್ತೆ ಅದು 1 hour ಮೇಲೆ ಹೋಗ್ಬೋದು. ಸೊ ನೋಡಿ, ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದಲ್ಲಿ ನನ್ನ ಮೇಲ್ ಐಡಿಗೆ ದಯವಿಟ್ಟು ನನಗೆ ಮೇಲ್ ಮಾಡಿ. ಸೀರಿಯಸ್ ಇದ್ದವರು ಮಾತ್ರ ಮಾಡಿ, ಇಲ್ಲಾಂದ್ರೆ ಪ್ಲೀಸ್ ಸ್ಕಿಪ್ ಮಾಡ್ಬಿಟ್ಟು ನೀವು ಆರಾಮಾಗಿ ಬೇರೆ ಯಾವ್ದಾದ್ರು ವಿಡಿಯೋ ನೋಡ್ಕೋಬಹುದು, ಏನೂ ತೊಂದರೆ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಫುಲ್ ಆಗಿ ನೀವು ಕೂತು ಅರ್ಥ ಮಾಡ್ಕೊಂಡು ಇನ್ ಮುಂದೆ ಬಳಸ್ತೀರಾ ಅಂತ ಅನ್ಕೊಂಡಿದೀನಿ. ಯಾವತ್ತೂ ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಜಸ್ಟ್ ಫರ್ಗಿವ್ ಎವ್ರಿಥಿಂಗ್ ಅಂಡ್ ಎವ್ರಿಬಡಿ ಅಂಡ್ ಜಸ್ಟ್ ಲೆಟ್ ಗೋ ಅಂಡ್ ಫರ್ಗಿವ್ ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್. ಅದು ತುಂಬಾ ಇಂಪಾರ್ಟೆಂಟ್. ಸೊ ಹೋಪುನಪುನ ನಿಮ್ಗೆ ತುಂಬಾ ಬೆಸ್ಟ್ ರಿಸಲ್ಟ್ಸ್ ನ ಕೊಟ್ಟೇ ಕೊಡುತ್ತೆ, ಟ್ರಸ್ಟ್ ಮೀ. ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಹ್ಯಾಪಿ ಮ್ಯಾನಿಫೆಸ್ಟಿಂಗ್.